ಒಂದು ಬೆಟ್ಟ ಕಂಪ್ಲೀಟ್ ಮಾಡಿದೆ. ಈಗ ನೆಕ್ಸ್ಟ್ 2ನೇ ಬೆಟ್ಟ, ಆಮೇಲೆ 3ನೇ ಬೆಟ್ಟ. 3 ಬೆಟ್ಟ ನೋಡಿ ಲಾಸ್ಟ್ ಹೋಗೋದು. ಬನ್ನಿ, 3 ಬೆಟ್ಟ ನೋಡಬೇಕು ಅಂದ್ಕೊಂಡಿದ್ದೀನಿ. 3 ಬೆಟ್ಟ ನೋಡಲೇಬೇಕು. ನೋಡ್ತೀನಿ, ಎಷ್ಟೇ ಕಷ್ಟ ಆದರೂ ನೋಡ್ತೀನಿ. ಬನ್ನಿ, ಈಗ 1 ಬೆಟ್ಟ ಕಂಪ್ಲೀಟ್ ಆಯಿತು. 2, 3. ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ಫಸ್ಟ್ ಪೀಕ್ ಪೂರ್ತಿ ಹತ್ತಿ ಅಲ್ಲಿರೋ ವ್ಯೂ ಪಾಯಿಂಟ್ನ ನಿಮಗೆ ತೋರಿಸಿದ್ದೆ. ಈಗ ಸೆಕೆಂಡ್ ಬೆಟ್ಟ ಹತ್ತಕ್ಕೆ ಹೋಗಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ ಸಿಂಗಲ್ ಮರ ಐತಲ್ಲ, ಆ ಮರ ಸೆಕೆಂಡ್ ಪಾಯಿಂಟು. ಈಗ ಅಲ್ಲಿವರೆಗೂ ಟ್ರಾವೆಲ್ ಮಾಡಬೇಕು, ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕೀಗ. ಬನ್ನಿ, ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಆ ಸೆಕೆಂಡ್ ಪಾಯಿಂಟ್ನ ಕಂಪ್ಲೀಟ್ ಮಾಡೋಣ. ಆ ಸಿಂಗಲ್ ಮರದ ತಾವು ಹೋಗೋಣ ಬೇಗ. ಬನ್ನಿ ನೋಡಿ, ಆಗಲೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಬರೋವಾಗ 20ಕ್ಕಿಂತ ಹೆಚ್ಚು ಜನ ಇದ್ವಿ. ಈಗ ಹೋಗೋವಾಗ ಬರೀ 8 ಜನ ಹೋಗ್ತಾ ಇದ್ದೀವಿ. ಯಾಕಂದರೆ ಟ್ರೆಕ್ಕಿಂಗ್ ಮಾಡೋದು ತುಂಬ ಕಷ್ಟ. ಈ ಬೆಟ್ಟದಲ್ಲಿ ಅದು ಟ್ರೆಕ್ಕಿಂಗ್ ಮಾಡೋದಂದ್ರೂ ತುಂಬ ಕಷ್ಟ. ಹೋಗೋವಾಗ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಸ್ಲಿಪ್ಪರು, ಕೆಳಗಡೆನೇ ಹೋಗಿ ಬೀಳೋದು. ಈಗ ನೋಡಿ ಬರ್ತಾ ಇದ್ದಾರೆ. ಫಸ್ಟ್ನೇ ಪೀಕ್ ಹತ್ಬಿಟ್ಟು ಅದನ್ನ ಇಳಿದ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕೀಗ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಆ ಬೆಟ್ಟ ಹತ್ತಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಸಿಂಗಲ್ ಮರ, ಆ ಮರದ ತಾವು ಹೋಗ್ಬಿಟ್ಟು ಇವಾಗ ಅಲ್ಲಿಂದ ವ್ಯೂ ನೋಡೋದು. ಬನ್ನಿ, ಬೇಗ ಆ ಮರನ ರೀಚ್ ಮಾಡೋಣ. ಇಲ್ಲಿ ಜಾಸ್ತಿ ಜನ ಟ್ರೆಕ್ಕಿಂಗ್ ಮಾಡ್ತಾರಂತಲೇ ಈ ಥರ ಬೋರ್ಡ್ಗಳನ್ನ ಹಾಕಿರ್ತಾರೆ. ಕಾಡು ಅಂದರೆ ಏನು, ಅದನ್ನು ಹೆಂಗೆ ಸೇವ್ ಮಾಡಬೇಕು, ಆ ಥರ ಒಂದು ಸ್ಲೋಗನ್ಸ್ಗಳೆಲ್ಲ ಬರೆದಿರ್ತಾರೆ. ನೀವು ನೋಡ್ಬೋದು. ಅಂತೂ ಇಂತೂ ಇವಾಗ ತುಂಬ ನಡ್ಕೊಂಬಂದಿದ್ದೀವಿ. ಸಖತ್ತು ನೀರು ಅಡಿಕೆ ಆಗ್ತಿದೆ. ನೀರು ಎಲ್ಲಿ ಸಿಗುತ್ತೋ ಅಲ್ಲಿ ಹುಡ್ಕೊಂಡು ಹೋಗಬೇಕು. ಬನ್ನಿ, ಅಲ್ಲೆಲ್ಲರೂ ನೀರು ಸಿಕ್ಕರೆ ಕುಡಿಯೋಣ. ಫೈನಲಿ ಇಲ್ಲಿ ಹಿಡ್ಲುಮನೆ ಫಾಲ್ಸಿಗೆ ನೀರು ಹೋಗುತ್ತಲ್ಲ, ಆ ನೀರು ಇಲ್ಲಿ ಹರಿತಾ ಇತ್ತು. ಈಗ ಈ ನೀರನ್ನ ಹಿಡ್ಕೊಂಡು ಇಲ್ಲೇ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಬೇಕು. ನಾವು ಇಲ್ಲೇನು ಇಲ್ಲ ಅಂದ್ಕೊಂಡು ಆರಾಮಾಗಿ ಇಳಿದು ನೀರು ಕುಡಿದ್ವಿ. ಬಟ್ ಇಲ್ಲಿ ಜಾಸ್ತಿ ಜಿಗಣೆಗಳಿರುತ್ತೆ, ಹುಷಾರಾಗಿ ನೋಡ್ಕೋಬೇಕು. ನನಗೂ ಎಷ್ಟೊಂದು ಜಿಗಣೆಗಳು ಕಚ್ಚಿಬಿಟ್ಟಿದೆ, ನನಗೆ ಗೊತ್ತಿಲ್ಲ. ಸರಿಯಾಗಿ ಕಚ್ಚಿಬಿಟ್ಟಿದೆ ಜಿಗಣೆ ಅಂತೂ. ಬನ್ನಿ, ಆಯಿತು. ಈಗ 2ನೇ ಪೀಕ್ ಬೆಟ್ಟ ಹತ್ತಾ ಇದ್ದೀವಿ. 2ನೇ ಬೆಟ್ಟ ಹತ್ಕೊಂಡು ಆ ಸಿಂಗಲ್ ಮರದ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ವ್ಯೂ ನೋಡಬೇಕು. ಬನ್ನಿ, ಬೇಗ ಹತ್ಕೊಂಡು ಹೋಗೋಣ. ಬೆಳಗ್ಗೆ ಬೇಗ ಬಂದರೆ ಒಳ್ಳೆ ವ್ಯೂ ನೋಡ್ಬೋದು. ಒಳ್ಳೆ ಫಾಗ್ ಬಂದಿರುತ್ತೆ. ಈಗ ನಾವು ನೋಡಿ ಮೊದಲನೇ ಬೆಟ್ಟ ಬಂದ್ವಲ್ಲ, ಆ ಬೆಟ್ಟದ ಹತ್ರ ನೋಡಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ. ಈಗ ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿದೆ. ಬನ್ನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ. ನೀವು ಯಾವುದೇ ಬೆಟ್ಟ ಹತ್ತಬೇಕು ಅಂದರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇಲ್ಲಾಂದರೆ ಸಖತ್ ಸುಸ್ತಾಗಿರುತ್ತೆ. ಆವಾಗ ತಲೆ ಸುತ್ತ ಬೀಳೋ ಸಿಚುವೇಶನ್ ಜಾಸ್ತಿ ಇರುತ್ತೆ. ಬನ್ನಿ, ಈಗ ನೋಡಿ ಟ್ರೆಕ್ಕಿಂಗ್ ಮಾಡ್ತಾ ಬಂದೇ ಬಿಟ್ವಿ ಆ ಸಿಂಗಲ್ ಮರದ ಹತ್ರ. ಸೆಕೆಂಡ್ನೇ ಪಾಯಿಂಟ್ ಹತ್ರ ಬಂದೇ ಬಿಟ್ವಿ. ಇದೇ ಮರ ಅಲ್ಲಿಂದ ಬಂದಿದ್ದು. ಅಲ್ಲಿಂದ ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ವ್ಯೂ ಪಾಯಿಂಟ್. ನೋಡಿ ಸೆಕೆಂಡ್ ವ್ಯೂ ಪಾಯಿಂಟ್ ಹೆಂಗಿದೆ, ಸಖತ್ತಾಗಿದೆ. ಒಟ್ಟಿನಲ್ಲಿ ಈ ಸಿಂಗಲ್ ಮರ ರೀಚೇ ಆಗಿಬಿಟ್ವಿ. ಇದ್ರ ಮುಂದೆನೇ 3ನೇ ವ್ಯೂ ಪಾಯಿಂಟು ಇದೆ. ಅಕ್ಕಪಕ್ಕ ಇದೆ 2, 1 ಕಿಲೋಮೀಟ್ರ್ ಆಗ್ಬೋದು ದೂರ. ನೀವು ಫಸ್ಟ್ ವ್ಯೂ ಪಾಯಿಂಟ್ನ ಕಂಪ್ಲೀಟ್ ಮಾಡಿದ್ರೆ ಸೆಕೆಂಡು ತರ್ಡು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. 2 ಅಕ್ಕಪಕ್ಕನೇ ಇರೋದು, ಎಲ್ಲ ಒಂದೇ ವ್ಯೂವೇ ಕಾಣಿಸುತ್ತೆ. ಅಂತೂ ಇಂತೂ ಫೈನಲಿ ಕಂಪ್ಲೀಟ್ ಮಾಡಿದೆ. ಅಲ್ಲಿಂದ ಅಷ್ಟು ದೂರದಿಂದ ಬಂದು ಈ ಬೆಟ್ಟದ ತನಕ ನಡ್ಕೊಂಬಂದ್ವಿ. ಅಂದರೂ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. 3ನೇ ಬೆಟ್ಟನೂ ಅಲ್ಲೇ ಪಕ್ಕದಲ್ಲಿರುತ್ತೆ. ಬೆಳಗ್ಗೆಯಿಂದ ಸುಮಾರು ಒಂದು 18 ಕಿಲೋಮೀಟ್ರ್ ನಡ್ಕೊಂಬಂದ್ಬಿಟ್ಟಿದ್ದೀವಿ ಟ್ರಕ್ಕಿಂಗು, ನಮಗೆ ಗೊತ್ತಾಗಿಲ್ಲ. ನಿಮಗೆ ಟ್ರಕ್ಕಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಜೀಪ್ ವ್ಯವಸ್ಥೆ ಇರುತ್ತೆ. ಜೀಪ್ ಎಷ್ಟು ಕಾಸು ಕೇಳ್ತಾರೋ ಅಷ್ಟು ಕಾಸು ಕೊಟ್ಬಿಟ್ಟು ಟ್ರಕ್ಕಿಂಗ್ ಮಾಡ್ಬೋದು.
ಬೆಳಿಗ್ಗೆ 6 ಗಂಟೆಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದವರು ಮೊದಲು ಹಿಡ್ಲು ಮನೆ ಫಾಲ್ಸ್ ನೋಡಿ, ಆಮೇಲೆ ಕೊಡಚಾದ್ರಿಲಿ ಫಸ್ಟು ಪೀಕ್ನ ತೋರಿಸಿ, ಆಮೇಲೆ ಸೆಕೆಂಡ್ ಪೀಕ್ನೂ ತೋರಿಸಿ, 3ನೇ ಪೀಕು ಅದ್ರ ಪಕ್ಕದಲ್ಲೇ ಇತ್ತು, ಅದನ್ನು ತೋರಿಸಿದ್ದೀನಿ. ಈ ಟ್ರಕ್ಕಿಂಗ್ ಮಾಡ್ಬೋದು, ಟ್ರಕ್ಕಿಂಗ್ ಮಾಡ್ರೇ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು ನೋಡ್ಬೋದು ನೀವು ಜೀಪಲ್ಲೆಲ್ಲ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಟ್ರಕ್ಕಿಂಗ್ ಪ್ಲೇಸು ಕೊಡಚಾದ್ರಿ. ಒಟ್ಟಿನಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.